ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ.
ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕರಾವಳಿಯಲ್ಲಿ ಇದು ಸಾಮಾನ್ಯ ಮಳೆಯಲ್ಲ, ಮರಣ ಮಳೆ ಆಗ್ಬಿಟ್ಟಿದೆ. ಎಷ್ಟು ಜನರನ್ನ ಬಲಿ ಪಡಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಕಾಂಪೌಂಡ್ ಗೋಡೆ ಬಿದ್ದು ನೈಮಾ ಅನ್ನುವಂತಹ 10 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊಂಟೆ ಪದವು ಓಡಿ ಎಂಬಲ್ಲಿ ಬಾಲಕಿ ದುರ್ಮರಣವನ್ನ ಹೊಂದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕಿತ್ಸೆ